ರಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಬೆಳಗಾವಿ ಅಧಿವೇಶನಕ್ಕೆ ಬಿಜೆಪಿಯಿಂದ ಭರ್ಜರಿ ತಯಾರಿ ನಡೆಸಲಾಗ್ತಾ ಇದೆ. ಡಿಸೆಂಬರ್ 9ರಿಂದ ನಡೀತಾ ಇರುವಂತಹ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಸಭೆಯಲ್ಲಿ ಅಧಿವೇಶನದಲ್ಲಿ ಸಮಸ್ಯೆಗಳ ಪಟ್ಟಿಯೇ ಸಿದ್ಧವಾಗಿದೆ. ಕಾಂಗ್ರೆಸ್ ಸರ್ಕಾರದ ಲೋಪಗಳನ್ನು ಎತ್ತಿ ಹಿಡಿಯಲು ನಿರ್ಧರಿಸಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಶಾಸಕರ ಸಭೆಯನ್ನ ಕರೆಯಲಾಗಿದೆ. ಉತ್ತರ ಕರ್ನಾಟಕ ಎಂಎಲ್ಸಿಗಳ ಜೊತೆ ಆರ್ ಅಶೋಕ್ ಸಭೆಯನ್ನ ನಡೆಸಲಿದ್ದಾರೆ. ವಕ್ಫ್ ಭೂಮಿ ವಿವಾದವನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ. ಬಿಪಿಎಲ್ ಕಾರ್ಡ್ ರದ್ದು ವಿಚಾರವನ್ನ ಪ್ರಸ್ತಾಪಿಸಲು ತಯಾರಿ. ಅಧಿವೇಶನದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕಲು ಶಾಸಕರಿಗೆ ಟಾಸ್ಕ್ ಕೊಡಲಾಗ್ತಾ ಇದೆ ಅಂತೆ. ವಿಪಕ್ಷ ನಾಯಕ ಆರ್ ಅಶೋಕ್ರಿಂದ ಶಾಸಕರಿಗೆ ಇದೊಂದು ಬಿಗ್ ಟಾಸ್ಕ್. ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಬೆಳಗಾವಿ ಅಧಿವೇಶನಕ್ಕೆ ಬಿಜೆಪಿಯಿಂದ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಭರ್ಜರಿ ತಯಾರಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಬೆಳಗಾವಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಲು ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಶಾಸಕರ ಸಭೆಯನ್ನ ಕರೆಯಲಾಗಿದೆ. ಉತ್ತರ ಕರ್ನಾಟಕದ ಎಂಎಲ್ಸಿಗಳ ಜೊತೆ ಆರ್ ಅಶೋಕ್ ಚರ್ಚೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿವೇಶನದಲ್ಲಿ ಚರ್ಚಿಸಬೇಕಾಗಿರುವಂತಹ ಸಮಸ್ಯೆಗಳ ಪಟ್ಟಿಯನ್ನ ಸಿದ್ಧ ಮಾಡಲಾಯಿತು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ವಿವಾದಕ್ಕೆ ಕಾರಣವಾಗಿರುವ ವಕ್ಫ್ ಭೂಮಿ ವಿವಾದವನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ. ಜೊತೆಗೆ ಬಿಪಿಎಲ್ ಕಾರ್ಡ್ ರದ್ದು ವಿಚಾರವನ್ನ ಪ್ರಸ್ತಾಪಿಸಲು ಕೂಡ ತಯಾರಿ ನಡೆಸಲಾಗಿದೆ. ಇನ್ನು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ, ಬಿಪಿಎಲ್ ಮಾರ್ಪಾಡಾಗುತ್ತೆ, ಎಪಿಎಲ್ ಆಗಿ ಹಲವರಿಗೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ. ಎಲ್ಲ ವಿಚಾರಗಳನ್ನು ನಾವು ಸದನದಲ್ಲಿ ಚರ್ಚಿಸಬೇಕಾಗಿದೆ, ಅದರ ಪಟ್ಟಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಶಾಸಕರ ಸಭೆ ಕರೆದು ಶಾಸಕರಿಗೆ ಬಿಗ್ ಟಾಸ್ಕ್ ಒಂದನ್ನು ಕೊಡಲಾಗಿದೆ. ಕಮಿಷನ್ ನೋಡಿದ್ದೀರಾ? ಕಾನೂನಿನ ಪ್ರಕಾರ ನೀವು, ಸಂವಿಧಾನದ ಪ್ರಕಾರ ನೀವು ಸಂಬಂಧಿರಲ್ಲ. ಯಾವಾಗ ಇಲ್ಲಿ ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಿ? ಇವಾಗ ಕೇಂದ್ರ ಅದನ್ನು ಹೋಲಿಕೆ ಮಾಡ್ಬೋದು. ಹೋಗಿದ್ವಿ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋದ್ರಲ್ಲ ನೀವು. ಇಲ್ಲಿ ಯಾಕೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ಅಲ್ಲಿ ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಹೋಗಿದ್ದೀರಲ್ಲ, ಈಗ ನೀವು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರ. ಈಗ 3,000 ಕೋಟಿ ಕೊಟ್ಟಿದ್ದಾರಲ್ಲ, 3,000 ಕೋಟಿ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಎಷ್ಟೆಷ್ಟು ಬಿಡುಗಡೆ ಮಾಡಿದ್ರೆ ಬಡ್ಡಿ ಅದರಲ್ಲಿ ಇಂಡೆಕ್ಸ್ ಮಾಡಿ ಕೊಟ್ಟಿದ್ದಾರೆ. ಯಾವ ಇಂಡೆಕ್ಸ್ ಮಾಡಿ ಕೊಟ್ಟಿದ್ದಾರೆ. ಆ ಇಂಡೆಕ್ಸ್ ಪ್ರಕಾರ ನಾವು ನೋಡಿದ್ರೆ 3,000 ಕೋಟಿಯಲ್ಲಿ ನಮಗೆ 17,800 ಕೋಟಿ ಮಾತ್ರ ಹಂಚಿಕೆ ಆಗಿದೆ. ಇನ್ನು 1,500 ಕೋಟಿ ಅವರೇ. ಆಮೇಲೆ ಸರ್ ಇನ್ನೊಂದು, ಆ 1,500 ಕೋಟಿ ನಂಜುಂಡಪ್ಪ ವರದಿ ಪ್ರಕಾರ ಹಂಚ್ತಾ ಇಲ್ಲ. ಯಾರು ಜಾಸ್ತಿ ಕೊಡ್ತಾರೆ ಅವ್ರು ಕೊಡ್ತಾರೆ. ಕಮಿಷನ್ ಯಾರು ಕೊಡ್ತಾರೋ ಅವ್ರು ಕೊಡ್ತಾ ಇದ್ದಾರೆ. ಈ ತರ ಎಲ್ಲ ಉಸ್ತುವಾರಿ ಸಚಿವರು ಒಬ್ಬೊಬ್ರು 180 ಕೋಟಿ ಇಟ್ಕೊಂಡ್ರೆ Ashwavega English News. Coming soon. Your channel, your voice, your trust.